ಮಂಡ್ಯದಲ್ಲಿ ಪತ್ತೆಯಾಯಿತು ಟನ್ ಗಟ್ಟಲೆ ಲಿಥಿಯಂ ನಿಕ್ಷೇಪ. ಲಿಥಿಯಂನಿಂದ ಕೆಆರ್ಎಸ್ ಡ್ಯಾಂ ಗಡಗಡ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಇಡೀ ಭಾರತದಾದ್ಯಂತ ಎಲೆಕ್ಟ್ರಾನಿಕಲ್ ವೆಹಿಕಲ್ಗಳು ಸಿಕ್ಕಾಪಟ್ಟೆ ಸುದ್ದಿ ಮಾಡ್ತಾ ಇದೆ. ಇನ್ನು ಎಲೆಕ್ಟ್ರಾನಿಕಲ್ ವೆಹಿಕಲ್ಗಳು, ಇನ್ನು ಸ್ಮಾರ್ಟ್ ಫೋನಿನ ಬ್ಯಾಟರಿಗಳಲ್ಲಿ ಲಿಥಿಯಂಗಳು ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಈಗ ಅದೇ ಲಿಥಿಯಂ ನಮ್ಮ ಕರ್ನಾಟಕದ ಮಂಡ್ಯ ಜಿಲ್ಲೆ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಭಾರಿ ಬೃಹತ್ ಮಟ್ಟದಲ್ಲಿ ಲಿಥಿಯಂ ನಿಕ್ಷೇಪ ಪತ್ತೆಯಾಗಿದೆಯಂತೆ. ಈ ಕುರಿತಂತೆ ನಮ್ಮ ಕೇಂದ್ರ ಸಚಿವರಾಗಿರುವಂತಹ ಜಿತೇಂದ್ರ ಸಿಂಗ್ ಅವರು ರಾಜ್ಯಸಭೆಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಲಿಥಿಯಂ ನಿಕ್ಷೇಪ ಪತ್ತೆಯಾಗಿದೆ ಅಂತಂದ್ರೆ ಖುಷಿ ಪಡುವಂತ ವಿಚಾರ. ಆದ್ರೆ ಇದೇ ಲಿಥಿಯಂ ನಿಕ್ಷೇಪದಿಂದ ಈಗ ಹಲವು ಪ್ರಶ್ನೆಗಳು ಶುರುವಾಗುಬಿಟ್ಟಿದೆ. ಹಾಗಾದ್ರೆ ಈ ಪ್ರಶ್ನೆಗಳು ಶುರುವಾಗಿರೋದು, ಇನ್ನು ಆತಂಕ ಉದ್ಭವವಾಗಿರೋದು ಯಾಕೆ? ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಕರ್ನಾಟಕದ ಮಂಡ್ಯ ಹಾಗೂ ಯಾದಗಿರಿ ಜಿಲ್ಲೆಯಲ್ಲಿ ಬೃಹತ್ ಪ್ರಮಾಣದ ಲಿಥಿಯಂ ನಿಕ್ಷೇಪ ಪತ್ತೆಯಾಗಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ತಾಲೂಕಿನ ಮರಳಗಾಲ ಗ್ರಾಮ ವ್ಯಾಪ್ತಿಯಲ್ಲಿ 1600 ಟನ್ ನಿಕ್ಷೇಪ ಇರೋದು ಈಗ ವರದಿಯಲ್ಲಿ ಉಲ್ಲೇಖವಾಗಿದೆ. ಇನ್ನು ರಾಜ್ಯಸಭೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಜಿತೇಂದ್ರ ಸಿಂಗ್ ಅವರು ಪರಮಾಣು ಇಂಧನ ಇಲಾಖೆ ನಡೆಸಿದ ಸಮೀಕ್ಷೆಯಲ್ಲಿ ಮಂಡ್ಯ ಜಿಲ್ಲೆಯ ಮರಳಗಾಲದಲ್ಲಿ ಬೃಹತ್ ಲಿಥಿಯಂ ನಿಕ್ಷೇಪ ಕಂಡು ಬಂದಿದೆ ಅಂತ ರಾಜ್ಯಸಭೆಯಲ್ಲಿ ಲಿಖಿತ ರೂಪದಲ್ಲಿ ಉತ್ತರಿಸಿದ್ದಾರೆ. ಇನ್ನು ಭಾರತಕ್ಕೆ ಇದು ದೊಡ್ಡ ಕೊಡುಗೆಯಾಗಲಿದೆ ಅಂತ ಹೇಳಿದ್ದಾರೆ. ಇಡೀ ಜಗತ್ತಿನಲ್ಲಿ ನಮ್ಮ ಭಾರತ ಲಿಥಿಯಂ ಅನ್ನ ಆಮದು ಮಾಡಿಕೊಳ್ಳೋದ್ರಲ್ಲಿ 2ನೇ ಸ್ಥಾನದಲ್ಲಿದೆ. ಆದ್ರೆ ಈಗ ದೊಡ್ಡ ಪ್ರಮಾಣದಲ್ಲಿ ಲಿಥಿಯಂ ನಿಕ್ಷೇಪ ಪತ್ತೆಯಾಗಿರೋದು ವರದಾನ ಹೌದು. ಆದ್ರೆ ಈ ಲಿಥಿಯಂ ಅನ್ನ ಭೂಮಿಯಿಂದ ಹೇಗೆ ಹೊರತೆಗೆಯೋದು, ಇವೆಲ್ಲವನ್ನ ಗಮನಿಸ್ತಾ ಹೋಗೋಣ. ಲಿಥಿಯಂ ತೆಗೆಯುವ ಪ್ರಕ್ರಿಯೆ ಹೇಗೆ? ಲಿಥಿಯಂ ಅದಿರು ಬಂಡೆ ಗಲ್ಲಿಗೆ ಅಂಟಿಕೊಂಡಿರುತ್ತದೆ. ಬಂಡೆ ಪುಡಿ ಮಾಡಿ ಲಿಥಿಯಂ ತೆಗೆಯಲು ಬೃಹತ್ ಮಿಷನ್ ನ ಅಗತ್ಯ ಇದೆ. ಹೊರ ತೆಗೆಯುವ ಪ್ರಕ್ರಿಯೆ ಅಪಾರ ಪ್ರಮಾಣದ ಇಂಧನ ವೆಚ್ಚವಾಗುತ್ತೆ. ಭೂಮಿಯಿಂದ ಹೊರತೆಗೆದ ಅದಿರಿನಿಂದ ಲಿಥಿಯಂ ಬೇರ್ಪಡಿಸಲು ಭಾರಿ ಪ್ರಮಾಣದ ನೀರು ಅವಶ್ಯಕವಾಗಿದೆ. ನೀರಿನ ಜೊತೆ ಲಿಥಿಯಂ ವರ್ತಿಸಿ ಮುಕ್ತ ಪ್ರದೇಶದಲ್ಲಿ ನೀರು ಆವಿಯಾಗಲು ವ್ಯವಸ್ಥೆಯನ್ನ ಕಲ್ಪಿಸಬೇಕು. ನೀರು ಆವಿಯಾಗಲು 1.5 ವರ್ಷ ಬೇಕಾಗುತ್ತದೆ. 1 ಟನ್ ಲಿಥಿಯಂ ತೆಗೆಯಲು 22 ಲಕ್ಷ ಲೀಟರ್ ನೀರು ಅವಶ್ಯಕತೆ ಇದೆ. ನೀರಿನ ವ್ಯಯ ತಗ್ಗಿಸಲು ಇತ್ತೀಚೆಗೆ ಡೈರೆಕ್ಟ್ ಲಿಥಿಯಂ ಎಕ್ಸ್ಟ್ರಾಕ್ಷನ್ ವಿಧಾನವನ್ನ ಕಂಡುಹಿಡಿಯಲಾಗಿದೆ. ಈ ವಿಧಾನದ ಮೂಲಕ ನೀರು ಪ್ರತ್ಯೇಕಗೊಳ್ಳಲು 4-5 ವಾರ ಸಾಕಾಗಲಿದೆ. ಈ ರೀತಿಯಾಗಿ ಲಿಥಿಯಂ ಅನ್ನ ಭೂಮಿಯ ಅಡಿಯಿಂದ ಹೊರತೆಗೆಯುವ ಪ್ರಕ್ರಿಯೆ ಆಗುತ್ತೆ. ಆದ್ರೆ ಈಗ ಲಿಥಿಯಂ ಅನ್ನ ಭೂಮಿಯಿಂದ ಹೊರತೆಗೆಯೋದು ಈಗ ಆತಂಕ ಅಲ್ಲ. ಇವೆಲ್ಲದರ ನಡುವೆ ಬಹಳ ಪ್ರಮುಖವಾಗಿ ಒಂದು ದೊಡ್ಡ ಆತಂಕ ಶುರುವಾಗಿದ್ದೆ ಕರ್ನಾಟಕದ. ಅದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಲಿಥಿಯಂ ನಿಕ್ಷೇಪ ಪತ್ತೆಯಾಗಿರೋದು. ಹಾಗಾದ್ರೆ ಏನು ಸಮಸ್ಯೆ ಇದೆ, ಇದನ್ನ ಗಮನಿಸ್ತಾ ಹೋಗೋಣ. ಆತಂಕ ಏನು? ಅಣೆಕಟ್ಟಿಗೆ ಆಪತ್ತು. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಲಿಥಿಯಂ ಪತ್ತೆಯಾಗಿದೆ. ಮರಳಗಾಲ ಗ್ರಾಮದಲ್ಲಿ ಲಿಥಿಯಂ ಪತ್ತೆಯಾಗಿದೆ. ಇದು ಡ್ಯಾಂನಿಂದ 25 ಕಿಲೋಮೀಟರ್ ದೂರದಲ್ಲಿದೆ. 20 ಕಿಲೋಮೀಟರ್ ಒಳಗಿದ್ದರೆ ಗಣಿಗಾರಿಕೆಗೆ ಅವಕಾಶವನ್ನ ನೀಡಲಾಗುವುದಿಲ್ಲ. ಆದರೆ 25 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರೋದ್ರಿಂದ ಅವಕಾಶವನ್ನ ನೀಡಬಹುದು. ಲಿಥಿಯಂ ತೆಗೆಯಲು ಬೃಹತ್ ಮಿಷನ್ಗಳ ಬಳಕೆ ಮಾಡಲಾಗುತ್ತೆ. ಬಂಡೆ ಕೊರೆಯುವಾಗ ಕೆಆರ್ಎಸ್ಗೆ ಹಾನಿಯ ಭೀತಿ ಈಗ ಎದುರಾಗಿಬಿಟ್ಟಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ಎಲ್ಲರನ್ನ ಕಾಡ್ತಾ ಇರುವಂತ ಆತಂಕವಾಗುಬಿಟ್ಟಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಲಭ್ಯವಾಗಿರುವಂತಹ ಈ ಲಿಥಿಯಂ ನಿಕ್ಷೇಪ ಏನಿದೆಯಲ್ಲ, ಇದು ಕೆಆರ್ಎಸ್ ಡ್ಯಾಮಿನ ಸಮೀಪದಲ್ಲಿದೆ. ಅಂದ್ರೆ ಕೆಆರ್ಎಸ್ ಡ್ಯಾಮಿನಿಂದ ಹೆಚ್ಚು ಕಡಿಮೆ 20 ರಿಂದ 25 ಕಿಲೋಮೀಟರ್ ದೂರದಲ್ಲಿದೆ.
ಇನ್ನು ಗಣಿಗಾರಿಕೆ ಮಾಡಬೇಕು ಅಂತಂದ್ರೆ ಒಂದಿಷ್ಟು ನಿಯಮಾವಳಿಗಳಿರುತ್ತೆ. ಅಂದ್ರೆ ಜಲಾಶಯ ಏನಿದೆಯಲ್ಲ, ಇಲ್ಲಿಂದ 20 ಕಿಲೋಮೀಟರ್ ಹತ್ತಿರದಲ್ಲಿ ಅಂದ್ರೆ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯಾದಂತಹ ದೊಡ್ಡ ಪ್ರಮಾಣದ ಗಣಿಗಾರಿಕೆ ಮಾಡುವಂತೆ ಅವಕಾಶ ಇಲ್ಲ. ಆದ್ರೆ ಈ ಒಂದು ಲಿಥಿಯಂ ನಿಕ್ಷೇಪ ಪತ್ತೆಯಾಗಿರೋದು ಸುಮಾರು 20 ರಿಂದ 25 ಕಿಲೋಮೀಟರ್ ಅಲ್ಲಿ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗಣಿಗಾರಿಕೆ ಆರಂಭವಾದ್ರೆ KRS ಡ್ಯಾಮಿಗೆ ಸಮಸ್ಯೆ ಆಗುತ್ತಾ? ಯಾಕಂತಂದ್ರೆ KRS ಡ್ಯಾಮ್ ಮಂಡ್ಯ ಜಿಲ್ಲೆ ಮೈಸೂರು ಹಳೆ ಭಾಗಕ್ಕೆ ಜೀವನಾಡಿಯಾಗಿರುವಂತದ್ದೇ KRS ಡ್ಯಾಮ್. ಎಲ್ಲಾದ್ರೂ ಇಷ್ಟು ದೊಡ್ಡ ಮಟ್ಟದಲ್ಲಿ ಗಣಿಗಾರಿಕೆ ಆಗುತ್ತೆ, ಒಂದು ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆಗಳಾಗುತ್ತೆ, ಸಣ್ಣ ವಿಚಾರ ಅಲ್ಲ. ಅದರ ಜೊತೆಯಲ್ಲೇ ಅಲ್ಲಿ 1 ಟನ್ ಲಿಥಿಯಂ ಅನ್ನ ಬೇರ್ಪಡಿಸಬೇಕು ಅಂತಂದ್ರೆ ಸುಮಾರು 22 ಲಕ್ಷ ಲೀಟರ್ ನೀರು ಬೇಕಾಗುತ್ತೆ. ಹಾಗಾದ್ರೆ ಈ ನೀರನ್ನ ಎಲ್ಲಿಂದ ಬರೆಸ್ತಾರೆ? ಈ ರೀತಿಯಾಗಿ ಗಣಿಗಾರಿಕೆ ಕೆಲಸ ಆಗುತ್ತಂದ್ರೆ ಅಲ್ಲಿನ ವಾತಾವರಣಕ್ಕೆ, ಇನ್ನು KRS ಡ್ಯಾಮಿಗೆ ಸಮಸ್ಯೆ ಆಗುತ್ತೆ ಎನ್ನುವಂತ ಆತಂಕ ಈಗ ಎದುರಾಗಿ ಬಿಟ್ಟಿದೆ. ಒಟ್ಟಾರೆಯಾಗಿ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ನಿರ್ಧಾರವನ್ನ ಕೈಗೊಳ್ಳುತ್ತೆ? ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಲಿಥಿಯಂ ನಿಕ್ಷೇಪ ಪತ್ತೆಯಾಗಿರುವುದು ಸಂತಸ. ಆದರೆ ಇದು ಹತ್ತಿರ ಸುಮಾರು 20 ರಿಂದ 25 ಕಿಲೋಮೀಟರ್ ವ್ಯಾಪ್ತಿಯಲ್ಲೇ KRS ಜಲಾಶಯದ ಹತ್ತಿರ ಇದೆ. ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗಣಿಗಾರಿಕೆಯಾದ್ರೆ ಯಾವ ಸಮಸ್ಯೆಗಳು ಎದುರಾಗಬಹುದು ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿದೆ. ಹಾಗಾದ್ರೆ ಸರ್ಕಾರ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ? ಕಾದು ನೋಡಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.